ಭವಿಷ್ಯದ ಯುದ್ಧಗಳನ್ನು ಇನ್ನು ಮುಂದೆ ಶಸ್ತ್ರಾಸ್ತ್ರಗಳಿಂದಲ್ಲ, ಬದಲಾಗಿ ಡೇಟಾದೊಂದಿಗೆ ಗೆಲ್ಲಲಾಗುತ್ತದೆ ಮತ್ತು ಡಿಆರ್ಡಿಒ ಈಗ ಅಂತಹ ಸಾಧನೆಯನ್ನು ಮಾಡಿದೆ. ಭಾರತವು ಕ್ವಾಂಟಮ್ ಯುಗದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅಂದ್ರೆ 2 ಕಣಗಳನ್ನು ಸಂಪರ್ಕಿಸಿದಾಗ ಒಂದರಲ್ಲಿ ಬದಲಾವಣೆಯಾದರೆ ಇನ್ನೊಂದು ಕೂಡ ಅದು ಪ್ರಪಂಚದ ಎಲ್ಲೇ ಇದ್ರೂ ಸಹ ವಿಳಂಬವಿಲ್ಲದೆ ಬದಲಾಗುವಂತಹ ಪ್ರಕ್ರಿಯೆ. ಈಗ ಡಿಆರ್ಡಿಒ ಮತ್ತು ಐಐಟಿ ದೆಹಲಿ ಒಟ್ಟಾಗಿ 1 ಕಿಲೋಮೀಟರ್ ವರೆಗೆ ಮುಕ್ತ ಬಾಹ್ಯಾಕಾಶ ಕ್ವಾಂಟಮ್ ಸಂವಹನವನ್ನು ಯಶಸ್ವಿಯಾಗಿ ಪರೀಕ್ಷಿಸಿವೆ. ಅಂದ್ರೆ ನೇರ, ತಂತಿ ಮುಕ್ತ, ಅಪಾಯ ಮುಕ್ತವಾಗಿ ಗಾಳಿಯಲ್ಲಿ 100% ಸುರಕ್ಷಿತ ಡೇಟಾ ವರ್ಗಾವಣೆ. ಇದರರ್ಥ ಶತ್ರುಗಳು ಇನ್ನು ಮುಂದೆ ನಮ್ಮ ಸಂವಹನಗಳನ್ನು ಹ್ಯಾಕ್ ಮಾಡಲು ಸಾಧ್ಯವಾಗುವುದಿಲ್ಲ. ಗಡಿಯಲ್ಲಿ ಕುಳಿತಿರುವ ಸೈನಿಕರು, ಬಾಹ್ಯಾಕಾಶ ಉಪಗ್ರಹಗಳು ಮತ್ತು ಗುಪ್ತಚರ ಸಂಸ್ಥೆಗಳು ಎಲ್ಲರೂ ಪ್ರತಿಬಂಧಕ ನಿರೋಧಕ ಜಾಲಕ್ಕೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ಏನಿದು ಕ್ವಾಂಟಮ್ ಕಮ್ಯುನಿಕೇಷನ್? ಇದನ್ನು ತಂತಿಗಳು ಅಥವಾ ಸಂಕೇತಗಳ ಮೂಲಕ ಅಲ್ಲ, ಬದಲಾಗಿ ಕ್ವಾಂಟಮ್ ಭೌತಶಾಸ್ತ್ರದ ಆಕರ್ಷಕ ನಿಯಮಗಳ ಮೂಲಕ ಮಾಹಿತಿಯನ್ನು ಕಳುಹಿಸುವುದು ಎಂದು ಭಾವಿಸಿ. ಇಲ್ಲಿ ಪ್ರಮುಖ ಪರಿಕಲ್ಪನೆಯೆಂದರೆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್. 2 ಮಾಂತ್ರಿಕ ದಾಳಗಳನ್ನು ಕಲ್ಪಿಸಿಕೊಳ್ಳಿ. ಒಂದನ್ನ ಉರುಳಿಸಿ ಮತ್ತು ಇನ್ನೊಂದು ತಕ್ಷಣವೇ ಅದೇ ಫಲಿತಾಂಶವನ್ನು ತೋರಿಸುತ್ತದೆ, ಅವು ಎಷ್ಟೇ ದೂರದಲ್ಲಿದ್ದರೂ ಸಹ. ವಿಜ್ಞಾನದಲ್ಲಿ ಈ ಮಾಂತ್ರಿಕ ಲಿಂಕ್ ಅನ್ನು ಎಂಟ್ಯಾಂಗಲ್ಮೆಂಟ್ ಅಂತ ಕರೆಯಲಾಗುತ್ತದೆ. ಈ ಪ್ರಯೋಗದಲ್ಲಿ ಫೋಟಾನ್ಗಳು ಅಥವಾ ಬೆಳಕಿನ ಕಣಗಳ ಜೋಡಿಗಳನ್ನು ಸಂಪೂರ್ಣವಾಗಿ ಸುರಕ್ಷಿತ ರೀತಿಯಲ್ಲಿ ಮಾಹಿತಿಯನ್ನು ರವಾನಿಸಲು ಬಳಸಲಾಗಿದೆ. ಈಗ ಪ್ರದರ್ಶಿಸಲಾಗಿರುವ ನಿರ್ದಿಷ್ಟ ತಂತ್ರಜ್ಞಾನವನ್ನು ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಥವಾ ಕ್ಯೂಕೆಡಿ ಎಂದು ಕರೆಯಲಾಗುತ್ತದೆ. ಕ್ಯೂಕೆಡಿ 2 ಪ್ರತ್ಯೇಕ ಸ್ಥಳದಲ್ಲಿರುವವರು ರಹಸ್ಯ ಎನ್ಕ್ರಿಪ್ಷನ್ ಕೀಯನ್ನು ಸಂಪೂರ್ಣವಾಗಿ ಸುರಕ್ಷಿತ ರೀತಿಯಲ್ಲಿ ಉತ್ಪಾದಿಸಲು ಮತ್ತು ಹಂಚಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ನಂತರ ಈ ಕೀಯನ್ನು ಸಂವಹನ, ವಿಡಿಯೋ ಫೀಡ್ಗಳು ಅಥವಾ ವರ್ಗೀಕೃತ ಫೈಲ್ಗಳಂತಹ ಸೂಕ್ಷ್ಮ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಲು ಮತ್ತು ಡಿಕ್ರಿಪ್ಟ್ ಮಾಡಲು ಬಳಸಲಾಗುತ್ತದೆ.